ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿನ್ನೆಯ ಕಂಟಿನ್ಯೂಷನ್ ವಿಡಿಯೋ. ಸೊ ನಾವು ದೀಪಾವಳಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ದೀಪಗಳನ್ನೆಲ್ಲ ಇಟ್ಟು ಯಾವ ರೀತಿ ಡೆಕೋರೇಟ್ ಮಾಡಿದ್ವಿ ಅಂತ ಈ ಒಂದು ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಈ ಸಲ ದೀಪಾವಳಿ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಫ್ಯಾಮಿಲಿ ಎಲ್ಲರೂ ಸೇರಿ ಈ ಥರ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ರೆ ಏನೋ ಒಂಥರ ತುಂಬಾ ಖುಷಿ ಅನಿಸುತ್ತೆ. ನಮ್ಮ ಕಡೆ ಈ ದೀಪಾವಳಿ ಹಬ್ಬದ ವಿಶೇಷ ಏನಪ್ಪ ಅಂತಂತಂದರೆ, ಪ್ರತಿಯೊಂದು ಮಕ್ಕಳು ಈ ಥರ ರೆಡಿಯಾಗಿ ಅವ್ರ ಮನೆ ದೀಪ ಎತ್ಕೊಂಡು ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಬ್ಬರ ಹೆಸರು ಹೇಳಿ ನಾವು ಆರತಿ ಮಾಡ್ಕೊಂಡು ಬರ್ತೀವಿ. ಸೊ ಇದೇ ಈ ಹಬ್ಬದ ವಿಶೇಷ. ಈ ಥರ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಅಲ್ವಾ? ದೀಪಗಳನ್ನೆಲ್ಲ ಇಟ್ಕೊಂಡು ಕತ್ತಲ್ಲಿ ಪ್ರತಿಯೊಬ್ಬರು ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಬಂದಿದ್ರು ಅಂದರೆ ನೋಡೋದಕ್ಕೆ ಎಲ್ಲರೂ ತುಂಬಾ ಮುದ್ದಾಗಿ ಕಾಣ್ತಿದ್ರು ಆ್ಯಕ್ಚುಲಿ. ಈ ದೀಪಾವಳಿ ಹಬ್ಬನ ಒಬ್ಬೊಬ್ಬರು ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಕೆಲವರು ಲಕ್ಷ್ಮೀ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆಯುಧ ಪೂಜೆ ದಿನ ಯಾರ್ಯಾರು ಪೂಜೆ ಮಾಡಿರೋರು ಅವರು ಸಹ ವೆಹಿಕಲ್ಗೆಲ್ಲ ಪೂಜೆ ಮಾಡ್ತಾರೆ. ನಾವು ಈ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಎಲ್ಲರೂ ಈ ಥರ ಟ್ರೆಡಿಷನಲಾಗಿ ರೆಡಿಯಾಗಿ ಬಂದು ದೀಪಗಳನ್ನೆಲ್ಲ ಇಟ್ಕೊಂಬಂದು ಪ್ರತಿಯೊಂದು ಮನೆಗೆ ಹೋಗಿ ಸೊ ಅವರೆಲ್ಲ ಹೆಸರೆಲ್ಲ ಹೇಳಿ ಈ ರೀತಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ವಿಡಿಯೋ ಕ್ಯಾಪ್ಚರ್ ಮಾಡಬೇಕಂದ್ರೆ ಇಲ್ಲಿ ಒಂದು ಪುಟಾಣಿ ಮಕ್ಕಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಎಷ್ಟು ಮುದ್ದಾಗಿ ಕಾಣ್ತಿದ್ರು ಅಂದರೆ ಆ ಟ್ರೆಡಿಷ್ನಲ್ ಡ್ರೆಸ್ ನೋಡೋದಕ್ಕೆ ಏನೋ ಒಂಥರ ತುಂಬಾ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ರು. ಇನ್ನು ಎಲ್ಲರ ಮನೆಗೂ ದೀಪ ಬೆಳಕೊಂಡು ನೆಕ್ಸ್ಟ್ ನಮ್ಮ ಮನೆಗೆ ಬರ್ತಾರೆ. ಸೊ ಅವ್ರು ಬರೋಷ್ಟರಲ್ಲಿ ನಾನು ಅದಕ್ಕೆ ಇಬ್ಬರೂ ಸೇರಿ ದೀಪಗಳನ್ನೆಲ್ಲ ನೀಟಾಗಿ ಡೆಕೋರೇಟ್ ಮಾಡಿ ಹೊರಗಡೆ ಮತ್ತು ಒಳಗಡೆ ಎಲ್ಲನೂ ದೀಪ ಹಚ್ಕೊಂಡು ಬಂದ್ವಿ. ಸೊ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು.
ಬಂದು ಹೋದ್ಮೇಲೆ ನಾನು ಅಮ್ಮ ಹಾಗೆ ಕಸಿನ್ ಮಕ್ಕಳೆಲ್ಲರೂ ಸೇರಿ ಇನ್ನು ಪಟಾಕಿ ಹೊಡೆದ್ವಿ. ಅಮ್ಮ ಯಾವತ್ತೂ ಪಟಾಕಿ ಹೊಡಿಯೋಕ್ಕೆ ಬರಲ್ಲ, ಸೊ ತುಂಬಾ ಭಯ ಬೀಳ್ತಾರೆ. ಸೊ ಈ ಸರಿ ಬಾಮ ಫ್ಲವರ್ ಪಾಟು ಇಲ್ಲ ಭೂಚಕ್ರ ಸುಸರ್ ಬತ್ತಿ ಈ ಥರ ಇದ್ದರೆ ಮಾತ್ರ ಹಚ್ತಾರೆ. ಇನ್ನು ಪಟಾಕಿ ಎಲ್ಲ ಹೊಡೆದು ಬಂದಮೇಲೆ ಅಪ್ಪ ಅಮ್ಮನ್ನ ಕೂರಿಸ್ಬಿಟ್ಟು ಮೊಮ್ಮಕ್ಕಳೆಲ್ಲರೂ ಸೇರಿ ಅಪ್ಪ ಅಮ್ಮನಿಗೆ ಆರತಿ ಮಾಡ್ತಿದ್ರು. ನಮ್ಮ ಕಡೆ ಆರತಿ ಮಾಡಿದ್ಮೇಲೆ ದುಡ್ಡು ಕೊಡ್ತಾರೆ. ಸೊ ಇವರೆಲ್ಲ ಅಪ್ಪನಿಗೆ ರೇಗಿಸಿದ್ರು, ಈಗ ಫಸ್ಟು ದುಡ್ಡು ತೆಗೀರಿ ದುಡ್ಡು ಕೊಡಿ ತಾತ ನನಗೆ ಅಂತಂದ್ಬಿಟ್ಟು.